ಇನ್ನು ಅಯೋಧ್ಯೆಯಿಂದ ವಾಪಸ್ ಆಗ್ತಿದ್ದಂಥ ರೈಲಿಗೆ ಅಪರಿಚಿತರು ನುಗ್ಗಿ ಧಮಕಿ ಹಾಕಿರುವಂಥದ್ದು, ಬೆದರಿಕೆ ಹಾಕಿರುವಂಥ ಪ್ರಕರಣ ಈಗ ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದೆ. ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಈಗ ಕಾಂಗ್ರೆಸ್ ವಿರುದ್ಧ ಹರಿಯಾಯ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ನ ವರಿಷ್ಠ ನಾಯಕ BK ಹರಿಪ್ರಸಾದ್ ಈ ಹಿಂದೆ ನೀಡಿದಂಥ ಹೇಳಿಕೆಯನ್ನೇ ಮುಂದಿಟ್ಟು ಬಿಜೆಪಿ ನಾಯಕರು ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಂಡೆತ್ತಿ ಹೋಗ್ತಾ ಇದ್ದಾರೆ. ನಾವು ಮತ್ತೊಂದು ಗೋದ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಹರಿಪ್ರಸಾದ್ ಕಾಂಗ್ರೆಸ್ಸಿನ ಒಬ್ಬ ನಾಯಕರು ಹಿಂದೆ ಏನು ಹೇಳಿಕೆಯನ್ನ ಕೊಟ್ಟಿದ್ರು, ಈಗ ಆ ರೀತಿಯ ಘಟನೆ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸರ್ಕಾರದ ಲೂಸ್ನೆಸ್ನಿಂದನೇ ಇದಾಗ್ತಾ ಇದೆ. ರೈಲ್ವೆ ನಿಲ್ದಾಣದಲ್ಲಿ ಘೋಷಣೆ ಮೊಳಗಿದೆ. ಶ್ರೀರಾಮ ಭಕ್ತರಿಗೆ ಪ್ರೊಟೆಕ್ಷನ್ ಬೇಕು ಅಂತ ಪೊಲೀಸರ ಜೊತೆ ಪಟ್ಟು ಹಿಡಿದಿದ್ದಾರೆ. ರೈಲಲ್ಲಿ ಕುಳಿತಿರೋ ಪ್ರಯಾಣಿಕರು ನೇಗಿಲಿಗೆ ಬಿದ್ದಿದ್ದಾರೆ. ಅಯೋಧ್ಯೆಯಿಂದ ರೈಲಿನಲ್ಲಿ ಮರಳುತ್ತಾ ಇದ್ದ ಭಕ್ತರಿಗೆ ಬೆದರಿಕೆ. ಪರಿಷತ್ನಲ್ಲಿ ಪ್ರತಿಧ್ವನಿ, ಕಾಂಗ್ರೆಸ್ ಬಿಜೆಪಿ ನಡುವೆ ಕದನ. ಅಯೋಧ್ಯೆಯಿಂದ ವಾಪಸ್ಸಾಗುತ್ತಿದ್ದ ರೈಲಿಗೆ ಅಪರಿಚಿತನೊಬ್ಬ ಬೆದರಿಕೆ ಹಾಕಿದಾನೆಂಬ ಆರೋಪ ಕೇಳಿಬಂದಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ನಿಲ್ದಾಣದಲ್ಲಿ ಅಪರಿಚಿತರು ರೈಲಿನ ಬೋಗಿ ಹತ್ತಿದರಂತೆ. ಅಯೋಧ್ಯೆ ರೈಲು ರಿಸರ್ವ್ ಇದೆ, ಹತ್ತಬೇಡಿ ಎಂದಿದ್ದಕ್ಕೆ ವಾಗ್ವಾದ ನಡೆಸಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಶ್ರೀರಾಮ ಭಕ್ತರಿಗೆ ವಾಗ್ವಾದ ನಡೆಸಿದ ನಾಲ್ವರಲ್ಲಿ ಒಬ್ಬ ರೈಲಿಗೆ ಬೆಂಕಿ ಹಚ್ಚುವುದಾಗಿ ಧಮಕಿ ಹಾಕಿದ್ದಾನಂತೆ. ಈ ವೇಳೆ ರೈಲು ನಿಲ್ದಾಣ ಏಕಾಏಕಿ ಕದನ ಕಣವಾಗಿ ಬದಲಾಗಿದೆ. ಅದ್ಯಾವಾಗ ರಾಮ ಭಕ್ತರಿಗೆ ಬೆದರಿಕೆ ಹಾಕಿರೋ ಆರೋಪ ಕೇಳಿಬಂತು. ಬಿಜೆಪಿ ನಾಯಕರಿಗೆ ಹೊಸ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ವೇಳೆ ಗೋದ್ರಾ ಮಾದರಿ ಹತ್ಯೆಕಾಂಡ ಆಗುತ್ತೆ ಎಂದಿದ್ದ BK ಹರಿಪ್ರಸಾದ್ ಹೇಳಿಕೆಯನ್ನೇ ಉಲ್ಲೇಖಿಸಿ ಬಿಜೆಪಿ ಮುಗಿ ಬೀಳ್ತಿದೆ. ಅದಕ್ಕೂ ಮೊದಲು ಈ ಹಿಂದೆ ಪರಿಷತ್ ಸದಸ್ಯ ಹರಿಪ್ರಸಾದ್ ಹೇಳಿದ್ದೇನು ಅನ್ನೋದನ್ನ ಒಮ್ಮೆ ತೋರಿಸ್ತೀವಿ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ರೈಲಲ್ಲಿ ರಾಮ ಭಕ್ತರಿಗೆ ಬೆದರಿಕೆ ಹಾಕಿರೋ ಆರೋಪವನ್ನೇ ಕೈಗೆತ್ತಿಕೊಂಡು ವಿಪಕ್ಷ ನಾಯಕ ಅಶೋಕ್ ಹರಿಪ್ರಸಾದ್ ಹೇಳಿದ್ದು ನಿಜವಾಗ್ತಿದೆ ಅಂದ್ರು. ಇತ್ತ ಹರಿಪ್ರಸಾದ್ರನ್ನ ತನಿಖೆಗೆ ಒಳಪಡಿಸಿ ಅಂತ CT ರವಿ ಹೇಳಿದ್ರು. ಹರಿಪ್ರಸಾದ್ ಕಾಂಗ್ರೆಸ್ಸಿನ ಒಬ್ಬ ನಾಯಕರು, ಅವರು ಹಿಂದೆ ಏನು ಹೇಳಿಕೆಯನ್ನ ಕೊಟ್ಟಿದ್ರು, ಈಗ ಆ ರೀತಿಯ ಘಟನೆ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅಯೋಧ್ಯೆಗೆ ಹೋಗ್ತಾ ಇರೋವಂಥ ಟ್ರೈನು ಹಿಂದೂಗಳು ಹೋಗ್ತಾ ಇರೋವಂಥ ಟ್ರೈನು. ಯಾವನೋ ಒಬ್ಬ ಬಂದು ಅಲ್ಲಿ ಮುಸ್ಲಿಂ ಭಯೋತ್ಪಾದಕ ಬಾಂಬ್ ಹಾಕ್ತೀನಿ ಅಂತ ತಡೆಯುವಂಥದ್ದು, ಚೈನ್ ಎಳೆಯುವಂಥದ್ದು, ಬೆಂಕಿ ಹಚ್ತೀನಿ ಅಂತ ಹೇಳೋದು ಮಾಡ್ತಾರೆ. ಅಂದರೆ ಇದಕ್ಕೆಲ್ಲ ಯಾರು ಬೆಂಬಲ? ನಿಜಕ್ಕೂ ಕಾಂಗ್ರೆಸ್ ಅವರು ಹೇಡಿಗಳ ರೀತಿ ವರ್ತಿಸ್ತಾ ಇದ್ದಾರೆ. ಇವರಿಗೆ ದೇಶ ಒಡೆಯೋರು ಇವರು. ಕಾಂಗ್ರೆಸ್ ದೇಶ ಒಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗೋದ್ರಾ ಮಾದರಿಯಲ್ಲಿ ಹತ್ಯಾಕಾಂಡ ನಡೆಸ್ತೀನಿ ಅಂತಕ್ಕಂಥ ಬೆದರಿಕೆ ಹಾಕುವಂಥ ಮನಸ್ಥಿತಿ ಏಕಾಏಕಿ ಬಂದಿರುತ್ತೆ ಅಂತ ನಾವು ಭಾವಿಸಬಾರ್ದು. ಇದು ಹಿಂದ್ಗಡೆ ಯಾವುದೋ ಪಿತೂರಿ ಆಗಿರುವಂಥ ಸಾಧ್ಯತೆಗಳಿದ್ದಾವೆ. ಈಗ ಹರಿಪ್ರಸಾದ್ರು ಹೇಳಿದ ಹೇಳಿಕೆ, ಅದರ ಹಿನ್ನೆಲೆಯಲ್ಲಿ ಈಗ ನಡೆದಿರೋ ಘಟನೆ ಕೇವಲ ಕಾಕತಾಳೀಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೊಸಪೇಟೆಯಲ್ಲಿ ಬಂಧಿಸಿರುವಂಥ ವ್ಯಕ್ತಿಯನ್ನು ಸಮಗ್ರ ತನಿಖೆಗೆ ಒಳಪಡಿಸಬೇಕು. ಹರಿಪ್ರಸಾದ್ರಿಗೂ ಯಾವ ಮೂಲ ಈ ಸುದ್ದಿ ಬಂತು? ಇತ್ತ ಪ್ರಕರಣ ವಿಧಾನ ಪರಿಷತ್ನಲ್ಲೂ ಗದ್ದಲಕ್ಕೆ ಕಾರಣವಾಗಿದೆ. ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಸರ್ಕಾರವನ್ನ ಈ ಬಗ್ಗೆ ಪ್ರಶ್ನಿಸಿದ್ರು. ಆಗ ಸದನದಲ್ಲಿ ಗದ್ದಲ ಶುರುವಾಯಿತು. ಗೃಹ ಸಚಿವ ಪರಮೇಶ್ವರ್ ಹಾಗೂ ಪ್ರಿಯಾಂಕ್ ಖರ್ಗೆ ಉತ್ತರ ನೀಡಲು ಮುಂದಾದ್ರು. ಈ ವೇಳೆ ಗಲಾಟೆ ಜೋರಾಯಿತು. ಅಯೋಧ್ಯೆ ಮೈಸೂರು ರೈಲಿಗೆ ಹೋಗುವಂತ ಸಂದರ್ಭದಲ್ಲಿ ದುಷ್ಕರ್ಮಿಗಳ ಅಡ್ಡ ಹಾಕಿ ಅಲ್ಲಿರುವಂತಹ ರಾಮ ಭಕ್ತಿಗೆ ಬೆದರಿಕೆ ಹಾಕುವಂತ ಘೋರಕೃತ್ಯ ನಡೆದಾಗಲೂ ಕೂಡ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಏಕಾಏಕಿಯಾಗಿ ರಾಮ ಭಕ್ತರಿಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಜೋಶಿ ಕಿಡಿಕಾರಿದ್ರು.
ಅಯೋಧ್ಯಕ್ಕೆ ಹೋಗಿ ಬರ್ತಾರೆ, ಹೋಗಿ ಬರೋರು ಮಕ್ಕಾ ಮದೀನಾಕ್ಕೂ ಹೋಗ್ತಾರೆ, ಯಾರು ಎಲ್ಲಿ ಬೇಕಲ್ಲಿ ಹೋಗ್ತಾರೆ. ಆ ಥರ ಯಾರು ಮಾಡ್ಯಾರ ಅವ್ರನ್ನ ಹಿಡಿದು ಒದ್ದು ಒಳಗೆ ಹಾಕಬೇಕು ಮತ್ತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರದ ಲೂಸ್ನೆಸ್ನಿಂದನೇ ಇದಾಗ್ತಾಯಿದೆ. ಇದರ ಮಧ್ಯೆ ಬೆದರಿಕೆ ಹಾಕಿದ ಆರೋಪಿಗಳನ್ನ ಗದಗ ಬಳಿ ರೈಲ್ವೆ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಉಳಿದ ಮೂವರಿಗಾಗಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಈ ಕುರಿತಂತೆ ಬಳ್ಳಾರಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅದೇನೇ ಹೇಳಿ, ಅಯೋಧ್ಯೆಯಿಂದ ವಾಪಸ್ಸಾಗ್ತಿದ್ದ ಶ್ರೀರಾಮ ಭಕ್ತರಿಗೆ ಬೆದರಿಕೆ ಆರೋಪ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬೀಳುತ್ತಿದೆ. ಕಾಂಗ್ರೆಸ್ ಕೂಡ ಕೌಂಟರ್ ಅಟ್ಯಾಕ್ ಮಾಡ್ತಿದೆ. ಇದು ಇನ್ಯಾವ ಹಂತಕ್ಕೆ ಹೋಗುತ್ತೋ? ಬ್ಯೂರೋ ರಿಪೋರ್ಟ್, TV9.